ನಾನು ಕೃಷ್ಣನ ವೇಷವನ್ನು ಈ ದಿನ ನಾನು ಸಂಭಾವನೆ ಏನು ಅಂತಂದರೆ ಈಗ ನಾನಲ್ಲಿ 2 ಶ್ರೀವೇಷ ಮಾಡ್ತಾ ಇದ್ದೇನೆ. ಕೃಷ್ಣನ ವೇಷ ಮಾಡಿದ್ರಿಂದ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ. ನಾನು ಇಲ್ಲೇ ಹೆದ್ದಾರಿಪುರ ಪಕ್ಕದ ಗಾಜಿನಗೋಡು ಊರಿನವನು. ನನ್ನ ತಂದೆ ಹೆಸರು ಶಂಕರಪ್ಪ ಅಂತೇಳಿ, ತಾಯಿ ವನಜಾಕ್ಷಮ್ಮ, ತಮ್ಮ ಅನಿಲ್ ಇದ್ದಾರೆ. ನನ್ನ ಹೆಂಡತಿ ರಂಜಿತಾ. ನಮ್ಮದೊಂದು ಚಿಕ್ಕದಾದ ಸಂಸಾರ, ಕೃಷಿಯನ್ನೇ ನಂಬಿಕೊಂಡು ಬದುಕ್ತಾ ಇರೋಂಥವ್ರು ನಾವು. ನಾನು ಪ್ರಸ್ತುತ ಈಗ ಒಂದು 5 ವರ್ಷಗಳಿಂದ ಈ ಯಕ್ಷಗಾನ ಕಲಾ ಸೇವೆಯನ್ನು ಮಾಡ್ತಾಯಿದ್ದೇನೆ. ಇದು ನನ್ನ ಹತ್ರ ಬರಲಿಕ್ಕೆ ಕಾರಣ, ನನ್ನ ತಂದೆಯವರು ಈ ಒಂದು ಪಾತ್ರವನ್ನು ನಿರ್ವಹಿಸ್ತಾಯಿದ್ರು ಆಗಿನ ಕಾಲದಲ್ಲಿ. ಅವರು ಕಾಲಕ್ರಮೇಣ ಆ ಕಾರ್ಯವನ್ನು ಬಿಟ್ಟರು. ಅದೇನೋ ಹುಚ್ಚು ನನಗೂ ಇತ್ತು, ಒಂದು ಯಕ್ಷಗಾನ ಅವಕಾಶ ಕೊಟ್ಟರೆ ಒಂದು ಮೇಳಕ್ಕೆ ಸೇರಬೇಕು ಅಂತೇಳಿ. ಹೊಸೂರಿನ ವಿಜಯೇಶ್ವರ ಕಲಾ ಸಂಘ ಅಂತೇಳಿ ಒಂದು ಶನಿದೇವರ ಮೇಳ ಇದೆ. ಆ ಮೇಳದಲ್ಲಿ ಚಿಕ್ಕ ಒಂದು ಪಾತ್ರಕ್ಕೆ ನಾನು ಆಯ್ಕೆಯಾಗಿ ಹೋದೆ. ಈಗ ನಾನಲ್ಲಿ 2 ಶ್ರೀವೇಷ ಮಾಡ್ತಾಯಿದ್ದೇನೆ. ಶ್ರೀವೇಷದೊಂದಿಗೆ ಆ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ನಿನ್ನೆ ರಾತ್ರಿಯೂ ಕೂಡ ಹೊಸನಗರದ ಹತ್ರ ಮುಳುಗೋಟೆ ಕಪ್ಪದಲ್ಲಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೆದ್ದಾರಿಪುರದಲ್ಲಿ ಹಿಂದೂ ಜಾಗರಣ ವೇದಿಕೆಯವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಕೃಷ್ಣನ ವೇಷವನ್ನು ಈ ದಿನ ನಾನು ಮಾಡಿದ್ದೇನೆ. ಈ ಕೃಷ್ಣನ ವೇಷ ಮಾಡಿದ್ರಿಂದ ಎಲ್ಲರ ಜನರ ಮೆಚ್ಚುಗೆ ಅಪಾರವಾಗಿ ಪ್ರೀತಿಯನ್ನು ಕೊಟ್ಟಿದ್ದಾರೆ. ನಮ್ಮಂಥ ಕಲಾವಿದರಿಗೆ ಸಂಭಾವನೆ ಏನು ಅಂತಂದರೆ ಜನಗಳ ಪ್ರೀತಿ, ಅವರ ಚಪ್ಪಾಳೆ, ಅವರ ಆಶೀರ್ವಾದವೇ ನಾವು ಸಂಭಾವನೆ ಅಂತ ಭಾವಿಸಿ ಕಲಾ ಸೇವೆಯನ್ನು ಮಾಡುವಂಥ ಅನೇಕ ಕಲಾವಿದರಿದ್ದಾರೆ. ಅನೇಕ ಕಲಾವಿದರು ಅನ್ನೋಕ್ಕಿಂತ ಯಕ್ಷಗಾನ ಕಲಾವಿದರು ಹೆಚ್ಚಾಗಿ ಎಲ್ಲರೂ ಕೂಡ ಸಂಭಾವನೆಗೆ ಆಸೆ ಪಡದೆ ದೇವರ ಸೇವೆ ಮತ್ತು ಜನರ ಪ್ರೀತಿಗೋಸ್ಕರನೇ ಈ ಕಲೆಯನ್ನು ನಡೆಸುವಂಥವ್ರು ತುಂಬ ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಕೂಡ. ಈ ವೇಷ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಹೆದ್ದಾರಿಪುರದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಈ ಒಂದು ಹಿಂದೂ ಜಾಗರಣ ವೇದಿಕೆ ಸಮಿತಿಯವರಿಗೆ ನಾನು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ.